ತಿಪಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಮುಖಂಡರಾದ ಕಂಜಾಘಟ್ಟ ಸುರೇಶ್ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು, ವಿಶೇಷವಾಗಿ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯಗಳು ಸಾಂಪ್ರದಾಯಿಕ ಮತಗಳಾಗಿವೆ. ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿ ಪಕ್ಷದ ಬೆನ್ನೆಲುಬಾಗಿ ನಿಂತಿವೆ. ಅದರಲ್ಲಿಯೂ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮತ್ತು ರಾಜ್ಯಕ್ಕೆ ನಾಯಕರನ್ನ ಕೊಡುಗೆಯಾಗಿ ನೀಡಿದೆ. ಇವತ್ತೇನಾದರೂ ರಾಜ್ಯದಲ್ಲಿ ಸಿಎಂ ಏನಾದರೂ ಬದಲಾವಣೆ ಆದರೆ ಅದರಲ್ಲಿ ದಲಿತ ಸಮುದಾಯಕ್ಕೆ ಮುಕ್ಕಾಲು ಭಾಗ ಕೊಡಬೇಕು. 75 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಲಿಂದ ದಲಿತನ ಸಿಎಂ ಮಾಡಿದ್ರು, ಸಣ್ಣ ಪುಟ್ಟ ಜಾತಿಯವನ್ನೆಲ್ಲ ಸಿಎಂ ಮಾಡಿದ್ರು. ಇನ್ನ ದಲಿತ ಸಮಾಜ 1,08,00,000 ಜನಸಂಖ್ಯೆ ಹೊಂದಿರುವಂತ ಮಾಡಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಛಲವಾದಿ ಸಮುದಾಯದ ಜಿ ಪರಮೇಶ್ವರ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಇವರು ಎಲ್ಲ ಗೃಹ ಮಂತ್ರಿಗಳಾಗಿ 3 ಸರಿ ಗೃಹ ಮಂತ್ರಿಗಳಾಗಿ ರೇಷ್ಮೆ ಖಾತೆ, ವೈದ್ಯಕೀಯ, ಶಿಕ್ಷಣ ಎಲ್ಲ ಖಾತೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಆದ ಕಾರಣ ಛಲವಾದಿ ಸಮುದಾಯ ಜಿ ಪರಮೇಶ್ವರ್ ಅವ್ರನ್ನೇ ದಲಿತ ಸಮುದಾಯದಲ್ಲಿ ಸಿಎಂ ಆಗಬೇಕು ಅಂತೇಳಿ ಆಗ್ರಹಿಸ್ತೀವಿ. ಅದು ಏನಾದರೂ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥ ರೀತಿಯಲ್ಲಿ ಏನು ನಮ್ಮ ದಲಿತ ಸಮುದಾಯಗಳಿಗೆ ಏನಾದರೂ ಅಕಸ್ಮಾತ್ ವಂಚಿತ ಮಾಡಿದ್ರೆ ಅಥವಾ ಅನ್ಯಾಯ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಮುಖಾಂತರವಾಗಿ ನಾವು ಸಂದೇಶ ಕೊಡ್ತೀವಿ. ಇದರ ಮುಖಾಂತರ ಕಳೆದ 50 ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿಯುತ್ತಿರುವ ರಾಜಕೀಯ ಭೀಷ್ಮ ಮಲ್ಲಿಕಾರ್ಜುನ ಖರ್ಗೆ, ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಕೆ.ಎಚ್. ಮುನಿಯಪ್ಪ ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇವರೆಲ್ಲರೂ ಮುಖ್ಯಮಂತ್ರಿ ಸ್ಥಾನವನ್ನ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇವರಲ್ಲಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಿ ದಲಿತರ ಋಣ ತೀರಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಮಂಜು, ಗುರುಗದಹಳ್ಳಿ. ಒಂದು ಸರ್ಕಾರ ಬಂದಿದೆ ರಾಜ್ಯದಲ್ಲಿ, ಮತ್ತು ಅವರು ನೋಡೇ ಮತ್ತು ನಮ್ಮ ಎಸ್ಟಿಗಳು ಒಟ್ಟಾಗಿ ಬರೋದಕ್ಕೆ ಸಾಧ್ಯವಾಗಿದೆ. ಸರ್ಕಾರ ಬರೋ ಕಾರಣ ಜಿ ಪರಮೇಶ್ವರ್, ಮಹಾದೇವಪ್ಪರು, ನಮ್ಮ SC ಸಮುದಾಯದ ಮುಖಂಡರು ಬಹಳ ದುಡಿದಿದ್ದಾರೆ. ಇದನ್ನು ಗುರುತಿಸಬೇಕು. ಹೈಕಮಾಂಡ್ ಗುರುತಿಸಿ ಮನವರಿಕೆ ಮಾಡಿಕೊಂಡು ಖರ್ಗೆ ಸಾಹೇಬರಾಗಲಿ ಇಲ್ಲ ಜಿ ಪರಮೇಶ್ವರ್ ಸಾಹೇಬರಾಗಲಿ ಮುಖ್ಯಮಂತ್ರಿ ತಂದುಕೊಡ್ಬೇಕು ಅಂತ ಇಡೀ ದಲಿತ ಸಮುದಾಯನೇ, ಛಲವಾದಿ ಸಮುದಾಯ ಅಂದಾಗ ಇಡೀ ದಲಿತ ಸಮುದಾಯನೇ ಕೂಗ್ತಿದ್ರು ಕೂಡ ಇದ್ರ ಬಗ್ಗೆ ಪರಿಗಣಿಸಬೇಕು ಹೈಕಮಾಂಡ್. ಯಾಕೆ ಪರಿಗಣಿಸಲ್ಲ? ಉನ್ನತ ಜಾತಿ ಮತ್ತು ಜೀತು ಬೇಕಾಗಿಲ್ಲ ನಮಗೆ. ವೋಟ್ ಹಾಕಲು ನಾವು 75% ಈ ರಾಜ್ಯದಲ್ಲಿ ಇವತ್ತು ಹೆಚ್ಚಿಗೆ 41 ಕೋಟಿ, ಹೆಚ್ಚು ಕಡಿಮೆ 1 ಕೋಟಿ ಕಾಂಗ್ರೆಸ್ ವೋಟ್ ಹಾಕ್ತೀವಿ. ನಾವು 1 ಕೋಟಿ ಜನಾಂಗ ನಾವು ವೋಟ್ ಹಾಕೋದಕ್ಕೆ ನಮ್ಮ ಪರಿಗಣಿಸಲ್ಲ ಅಂದರೆ ಏನು ಅರ್ಥ? ಇದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗಲಿ, AIC ಖರ್ಗೆ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ ಇದನ್ನು ಮನಗಂಡು ಡಾಕ್ಟರ್ ಜಿ ಪರಮೇಶ್ವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು. ಮತ್ತು ಮುಂದಿನ ಸರ್ಕಾರ ಬರಬೇಕು ಅಂತಂದರೆ, ದಲಿತ ಓಟ್ ಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಈ ಸರಿ ದಲಿತ ಮುಖ್ಯಮಂತ್ರಿಯಾಗಿ ಪರಮೇಶ್ವರನ್ನ ಪರಿಗಣಿಸಬೇಕು ಅಂತ ನಮ್ಮ ಸಮಾಜದ ಇಡೀ ರಾಜ್ಯದ ಸಮಾಜ ಛಲವಾದಿಯಾಗಿ ದಲಿತ ಟೋಟಲಿ ದಲಿತ ಸಂಘಟನೆ ಎಲ್ಲರೂ